ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಮೈ SR ಎಜುಕೇಷನ್ ಚಾನಲ್. ಈ ದಿನ ನಾವು 8ನೇ ತರಗತಿಯ ಅಧ್ಯಾಯ 2 ಭೌಗೋಳಿಕ ಲಕ್ಷಣಗಳು ಹಾಗೂ ಚರಿತ್ರೆ ಪೂರ್ವ ಭಾರತ. ನಾವು ಈಗಾಗಲೇ ಅಧ್ಯಾಯ 1 ಏನು ಮಾಡಿದ್ವಿ, ಕಂಪ್ಲೀಟಾಗಿ ಪಾಯಿಂಟ್ಸಲ್ಲಿ ನಾವು ಅದನ್ನು ಕೊಟ್ಟಿದ್ದೇನೆ. ಇದನ್ನು ಕೂಡ ನಾನು ನೋಟ್ಸ್ ರೂಪದಲ್ಲಿ ಅಂದರೆ ಆ್ಯಸ್ ಇಟ್ ಈಸ್ ಪೂರ್ತಿ ಬುಕ್ಕ ನೀವು ರೆಫರ್ ಮಾಡೋಕ್ಕಿಂತ ಕೇವಲ ಈ ಒಂದು ಇಂಪಾರ್ಟೆಂಟ್ ನೋಟ್ಸನ್ನು ನೀವು ಓದ್ಕೊಂಡ್ಬಿಟ್ರೆ ನಿಮಗೆ ತುಂಬಾ ಈಸಿ ಆಗತ್ತೆ ಅಂತ. ಹೌದಾ? ಪರೀಕ್ಷಾ ದೃಷ್ಟಿಯಿಂದ 8ನೇ ತರಗತಿಯ ಪುಸ್ತಕ ತುಂಬಾ ಇಂಪಾರ್ಟೆಂಟ್ ಆಗಿರೋದ್ರಿಂದ ನಾವು ಈ ಪುಸ್ತಕದ ಪ್ರತಿಯೊಂದು ಪಾಠನ ನಾನು ಕೀ ನೋಟ್ಸ್ ಆಗಿ ನಿಮಗೆ ಕೊಡ್ತಾ ಇದ್ದೀನಿ. ಹಾಗಾದರೆ ಬನ್ನಿ ವಿಡಿಯೋ ಶುರು ಮಾಡೋಣ. ಯಾವ ರೀತಿ ಇದೆ ಅಂತ ನೋಡೋಣ. ಪಾಠ ಅಧ್ಯಾಯ 2 ಭೌಗೋಳಿಕ ಲಕ್ಷಣಗಳು ಹಾಗೂ ಚರಿತ್ರೆ ಪೂರ್ವ ಭಾರತ. ಈಗಾಗಲೇ ನಾವು ಪಾಠ 1 ಮುಗಿಸಿದ್ದೀವಿ. ಓಕೆ, ಮೊದಲೇನು ನೋಡ್ರಿ. ಏಷ್ಯಾ ಖಂಡದ ದಕ್ಷಿಣ ಭಾಗದಲ್ಲಿ ವಿಶಾಲ ಪ್ರದೇಶವನ್ನು ಹೊಂದಿರುವ ಭಾರತವು ಒಂದು ಉಪಖಂಡವಾಗಿದೆ. ಭಾರತ ಏನಾಗಿದೆಯಪ್ಪ ಅಂತಂದರೆ ಒಂದು ಉಪಖಂಡವಾಗಿದೆ. ನೋಡ್ರಿ, ಉಪಖಂಡ ಅಂದರೆ ಏನು, ಎದಕ್ಕೆ ಉಪಖಂಡ ಅಂತ ಕರಿತೀವಿ ನಾವು ಅಂತಂದರೆ 3 ಕಡೆ ನೀರಿನಿಂದಲೂ ಮತ್ತು 1 ಕಡೆ ಭೂಭಾಗದಿಂದಲೂ ಆವೃತವಾಗಿರುವುದರಿಂದ ಇದೊಂದು ಪರ್ಯಾಯ ದ್ವೀಪವಾಗಿದೆ. ಇದು ಕೂಡ ಪ್ರಶ್ನೆ ಕೇಳಲಾಗಿದೆ ಭಾಳ ಸಲ. ಯಾವ್ದು ಪ್ರಶ್ನೆ? ಪರ್ಯಾಯ ದ್ವೀಪ ಎಂದರೇನು? ಪರ್ಯಾಯ ದ್ವೀಪ ಅಂತಂದ್ರಪ್ಪ ಅಂದರೆ 3 ಕಡೆ ನೀರು ಮತ್ತು 1 ಕಡೆ ಭೂಭಾಗ. ಗೊತ್ತಿದೆಯಲ್ಲ, ಭಾರತ ಈ ರೀತಿಯಾಗಿ ಕೆಳಗಡೆ ದಕ್ಷಿಣ ಭಾರತಕ್ಕೆ ಹೋದರೆ ಈ ಕಡೆ ಬಂಗಾಳ ಕೊಲ್ಲಿ, ಈ ಕಡೆ ಅರಬ್ಬಿ ಸಮುದ್ರ ಮತ್ತು ಕೆಳಗಡೆ ಏನಿದೆ ಹಿಂದೂ ಮಹಾಸಾಗರ ಇದೆ. ಓಕೆ, ಆದ್ದರಿಂದ ಭಾರತ ಏನಾಯ್ತು ಮತ್ತು ಮೇಲ್ಗಡೆ ಏನಾಯ್ತು ಅಂದ್ರೆ ಹಿಮಾಲಯ ಪರ್ವತಗಳಿಂದ ಮೇಲ್ಗಡೆ ಎಲ್ಲ ಭೂಭಾಗಗಳಿದ್ದಾವೆ. ಕೆಳಗಡೆ ಮಾತ್ರ ಏನಿದ್ದಾವೆ ಅಂದರೆ 3 ಕಡೆ ಜಲಾವೃತವಾಗಿದ್ದಾವೆ. ಆದ್ದರಿಂದ ಭಾರತ ಏನಪ್ಪ ಅಂತಂದರೆ ಒಂದು ಪರ್ಯಾಯ ದ್ವೀಪವಾಗಿದೆ. ಹಾಗಾದರೆ ಮುಂದೆ ಯಾವ ರೀತಿಯಾಗಿದೆ ಅಂತ ನೋಡೋಣ ಪಾಯಿಂಟ್ಸು. ಭಾರತ ಇಂದು ಪಾಕಿಸ್ತಾನ, ಅಫ್ಘಾನಿಸ್ತಾನ, ಚೀನಾ, ನೇಪಾಳ, ಭೂತಾನ್, ಬಾಂಗ್ಲಾದೇಶ ಮತ್ತು ಮಯನ್ಮಾರಗಳೊಂದಿಗೆ ಏನಪ್ಪ ಅಂದರೆ ತನ್ನ ಒಟ್ಟು 15,200 ಕಿಲೋಮೀಟರ್ ಉದ್ದದ ಭೂಗಡಿಯನ್ನು ಹೊಂದಿದೆ. ಒಟ್ಟಿನಲ್ಲಿ ನೋಡಲಿ, ಪಾಕಿಸ್ತಾನ, ಅಫ್ಘಾನಿಸ್ತಾನ್, ಚೀನಾ, ನೇಪಾಳ, ಭೂತಾನ್, ಬಾಂಗ್ಲಾದೇಶ್ ಮತ್ತು ಮಯನ್ಮಾರ್ ಒಟ್ಟು ಎಷ್ಟು ದೇಶಗಳದು? ಒಟ್ಟು 7 ರಾಷ್ಟ್ರಗಳೊಂದಿಗೆ ಏನಂದ್ರೆ ತನ್ನ ಗಡಿಯನ್ನು ಹೊಂದಿಕೊಂಡಿದೆ. ಎಷ್ಟು ಗಡಿ ಇದೆ? ಇದನ್ನು ಕೂಡ ಪ್ರಶ್ನೆ ನಿಮಗೆ ರೈಸ್ ಆಗ್ತದೆ. ಒಟ್ಟು ಭಾರತದ ಭೂಗಡಿ ಎಷ್ಟು? 15,200 ಕಿಲೋಮೀಟರ್ ಭೂಗಡಿಯನ್ನು ಹೊಂದಿದೆ. ಮತ್ತು 28 ಸದ್ಯಕ್ಕಿರುವಂಥದ್ದು ಅಪ್ಡೇಟೆಡ್ ಇರುವಂಥದ್ದು 28 ರಾಜ್ಯಗಳು ಮತ್ತು 8 ಕೇಂದ್ರಾಡಳಿತ ಪ್ರದೇಶಗಳನ್ನು ಹಾಗೂ ಒಂದು ರಾಷ್ಟ್ರೀಯ ರಾಜಧಾನಿ ದೆಹಲಿ ಪ್ರದೇಶವನ್ನು ಕೂಡ ಇದರ ವ್ಯಾಪ್ತಿಯಲ್ಲಿ ಬರ್ತದೆ. ಯಾವ ವ್ಯಾಪ್ತಿಯಲ್ಲಿ? ಭಾರತದ ವ್ಯಾಪ್ತಿಯಲ್ಲಿ ಬರುತ್ತದೆ. ಮತ್ತು ಭಾರತದ ಉತ್ತರದಲ್ಲಿ ಹಿಮಾಲಯ ಪರ್ವತ ಶ್ರೇಣಿಗಳನ್ನು ಹೊಂದಿದೆ. ಹೌದಲ್ವಾ? ದಕ್ಷಿಣ ಭಾಗದಲ್ಲಿ ಕೆಳಗಡೆ, ಪಶ್ಚಿಮದ ಕಡೆ ಅರಬ್ಬಿ ಸಮುದ್ರ, ಪೂರ್ವದ ಕಡೆ ಬಂಗಾಳ ಕೊಲ್ಲಿ ಮತ್ತು ದಕ್ಷಿಣದ ಕಡೆ ಹಿಂದೂ ಮಹಾಸಾಗರ ಇದ್ದರೆ, ಉತ್ತರದ ಭಾಗದಲ್ಲಿ ಏನಾಯ್ತಪ್ಪ ಅಂದರೆ ಹಿಮಾಲಯ ಶ್ರೇಣಿಗಳಿಂದ ಆವೃತ ಹೊಂದಿದೆ. ನೋಡಲಿ, ಉತ್ತರದ ಹಿಮಾಲಯ ಪರ್ವತ ಶ್ರೇಣಿಯು ಜಗತ್ತಿನಲ್ಲಿ ಅತ್ಯಂತ ಎತ್ತರವಾದಂತಹ ಶಿಖರಗಳನ್ನು ಒಳಗೊಂಡಿದೆ. ಗೊತ್ತಲ್ಲ, ಮೌಂಟ್ ಎವರೆಸ್ಟು, ಕಾಂಚನಜುಂಗ, ಮೈಕಾಲು ಇವೆಲ್ಲನೂ ಕೂಡ ಅತಿ ಎತ್ತರವಾದಂತಹ ಶಿಖರಗಳು. ಅದರಲ್ಲಿ ಎಲ್ಲರಿಗಿಂತ ಹೆಚ್ಚಾಗಿ ಎತ್ತರವಾದಂತಹ ಶಿಖರ ಯಾವುದಪ್ಪ ಅಂತಂದ್ರೆ ಮೌಂಟ್ ಎವರೆಸ್ಟ್. ಎಷ್ಟಿದೆ? 8,848.86 ಇದೆ ಅದರ ಎತ್ತರ. ಓಕೆ, ಅದನ್ನು ಒಳಗೊಂಡಿದೆ. ಮತ್ತು ಭಾರತದ ಸುರಕ್ಷತೆಯನ್ನು ಹಾಗೂ ಭದ್ರತೆಯನ್ನು ಕಾಯ್ದಿರಿಸಲು ಸಹಾಯಕವಾಗಿದೆ. ನೋಡ್ರಿ, ಈ ಪ್ರಶ್ನೆ ನಮಗೆ GPSTR ಪರೀಕ್ಷೆಯಲ್ಲಿಯೂ ಕೂಡ ಈ ಪ್ರಶ್ನೆ ಕೇಳಲಾಗಿತ್ತು. ಏನಂತ? ಹಿಮಾಲಯ ಪರ್ವತದ ಪ್ರಾಮುಖ್ಯತೆಯನ್ನು ಬರೀರಿ ಅಂತ ಏನೋ ಪ್ರಶ್ನೆ ಇತ್ತು ಅದು. ಓಕೆ, ಇದೇ ಅದರ ಪ್ರಾಮುಖ್ಯತೆ. ನೋಡ್ರಿ, ಭಾರತದ ಸುರಕ್ಷತೆಯನ್ನು ಹಾಗೂ ಭದ್ರತೆಯನ್ನು ಕಾಯ್ದಿರಿಸಲು ಏನಾಗಿತ್ತಪ್ಪ ಅಂದರೆ ಹಿಮಾಲಯ ಪರ್ವತಗಳು ಸಹಾಯಕಾರಿಯಾಗಿದ್ದಾವೆ. ಅದೇ ರೀತಿಯಾಗಿ ಪ್ರಾಚೀನ ಭಾರತದ ಮೇಲೆ ಉತ್ತರದ ಹಿಮಾಲಯದ ಮೂಲಕ ಆಧಾರಿತವಾದಂತಹ ಅತಿಕ್ರಮಣಗಳನ್ನು ಭಾರತದಲ್ಲಿ ಮತ್ತು ಮಾರ್ಗಗಳ ಮೂಲಕ ದಾಳಿಗಳು ಸಂಭವಿಸಿ ಎನ್ನಬಹುದು. ನೋಡ್ರಿ, ಭಾಳಷ್ಟು ಟೈಮಲ್ಲಿ ನಮಗೆ ಹಿಮಾಲಯ ಪರ್ವತದ ರಕ್ಷಣೆಯಿಂದ ನಮಗೆ ಉತ್ತರ ಭಾರತದ ಕಡೆಯಿಂದ ಯಾವುದೇ ರೀತಿಯಾದಂತಹ ದಾಳಿಗಳು ಸಂಭವಿಸಿಲ್ಲ. ದಾಳಿಗಳು ಸಂಭವಿಸುವುದೆಲ್ಲಪ್ಪ ಅಂದರೆ ವಾಯುವ್ಯ ಭಾರತದ ಕಡೆ. ವಾಯುವ್ಯ ಭಾರತ ಅಂದರೆ ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನ ಇರೋದ ಕಡೆಯೇ ನಮಗೇನಾಗಿತ್ತಪ್ಪ ಅಂದರೆ ದಾಳಿಗಳು ಸಂಭವಿಸ್ಯಾವು. ಬೋಲಾನ್ ಮತ್ತು ಖೈಬರ್ ಕಣಿವೆಗಳ ಮೂಲಕನೇ ಏನಾಯ್ತಪ್ಪ ಅಂದರೆ ಸಾಕಷ್ಟು ದಾಳಿಕೋರರು ಅಲೆಕ್ಸಾಂಡರ್ ಆಗಿರ್ಬೋದು, ಸೆಲ್ಯೂಕಸ್ ಆಗಿರ್ಬೋದು, ಅವರೆಲ್ಲರೂ ಕೂಡ ಆ ಬೋಲಾನ್ ಮತ್ತು ಖೈಬರ್ ಕಣಿವೆ
ಈಗಿರುವಂಥ ಪಾಕಿಸ್ತಾನ ಅಫ್ಘಾನಿಸ್ತಾನ ಇದೆಯಲ್ಲ, ಪಶ್ಚಿಮದ ಕಡೆ ವಾಯುವ್ಯದ ಕಡೆ, ಅಲ್ಲಿ ಆ ಕಡೆಯಿಂದನೇನಪ್ಪ ಅಂದ್ರೆ ದಾಳಿಕೋರರು ನಮ್ಮ ಭಾರತ ದೇಶಕ್ಕೆ ಆಗಮಿಸಿದ್ರು ಹೊರತು ಉತ್ತರದ ಕಡೆಯಿಂದ ಆಗಮಿಸಿರಲಿಲ್ಲ. ಯಾಕಪ್ಪ ಅಂದರೆ ಉತ್ತರದ ಕಡೆ ಏನು ನೈಸರ್ಗಿಕ ಗಡಿಗಳಾಗಿ ಹಿಮಾಲಯ ಪರ್ವತಗಳು ಚಾಚಿಕೊಂಡಿರೋದ್ರಿಂದ. ಮುಂದೆ ನೋಡೋಣ. ಮುಂದೆ ನೋಡಿ, ಈ ರೀತಿ ಇದೆ. ಸಮತಟ್ಟಾದ ಸಿಂಧೂ ಗಂಗಾ ಬಯಲು ಸೀಮೆಗಳು ಅತ್ಯಂತ ಫಲವತ್ತಾದ ಪ್ರದೇಶಗಳು. ಮೇಲ್ಗಡೆ ಈ ರೀತಿಯಾಗಿ, ಮೇಲ್ಗಡೆ ಹಿಮಾಲಯ ಇದ್ದರೆ ಕೆಳಗಡೆ ಏನಪ್ಪ ಅಂದರೆ ಸಿಂಧೂ ಗಂಗಾ ಬಯಲು ಪ್ರದೇಶಗಳಿದ್ದಾವೆ. ಸಿಂಧೂ ನದಿ ಮತ್ತು ಗಂಗಾ ನದಿ ಬಯಲು ಪ್ರದೇಶಗಳನ್ನು ಉತ್ತರ ಪ್ರದೇಶ, ಬಿಹಾರ ಆಗಿರ್ಬೋದು, ಈ ಕಡೆ ಎಲ್ಲ ಸಿಂಧೂ ಗಂಗಾ ಬಯಲು ಪ್ರದೇಶಗಳು ಅಂತ ಕರಿತೀವಿ. ಪ್ರಾಚೀನ ನಾಗರಿಕತೆಗಳ ಸಿಂಧೂ ಮತ್ತು ವೇದಕಾಲದ ನಾಗರಿಕತೆಗಳು ಇಲ್ಲಿಯೇ ಮೂಡಿ ಬಂದಿವೆ. ನೋಡಲಿ, ಪ್ರಾಚೀನ ನಾಗರಿಕತೆಗಳಲ್ಲಿ ಸಿಂಧೂ ನಾಗರಿಕತೆ ಮತ್ತು ವೇದಕಾಲದ ನಾಗರಿಕತೆ ಎಲ್ಲವೂ ಕೂಡ ಈ ಒಂದು ನದಿಗಳ ಬಯಲು ಪ್ರದೇಶದಲ್ಲಿಯೇ ಮೂಡಿ ಬಂದಿರುವಂಥದ್ದು. ಸಾಮಾನ್ಯವಾಗಿ ಗಂಗಾ ನದಿಯು ಫಲವತ್ತಾದ ಪ್ರದೇಶದ ಮೇಲೆ ನಿಯಂತ್ರಣವನ್ನು ಹೊಂದಿದ್ದರು ರಾಜಮನೆತನಗಳ ಚಕ್ರಾಧಿಪತಿಗಳಾಗಿದ್ದರು. ನೋಡಲಿ, ಸಾಮಾನ್ಯವಾಗಿ ಗಂಗಾ ಮತ್ತು ಸಿಂಧೂ ನದಿಗಳ ಮೇಲೆ ಯಾರು ಹಿಡಿತವನ್ನು ಸಾಧಿಸಿರ್ತಾರೋ ಅವರೇನಾಗಿರ್ತಪ್ಪ ಅಂದ್ರೆ ರಾಜಮನೆತನಗಳು ಚಕ್ರಾಧಿಪತಿಗಳಾಗಿರ್ತಿದ್ರು. ಅಂದರೆ ನದಿಗಳ ಮೇಲೆ ತಮ್ಮ ಹಿಡಿತ ಸಾಧಿಸೋರು ಚಕ್ರಾಧಿಪತಿಗಳಾಗಿರ್ತಿದ್ರು. ನೆಕ್ಸ್ಟು, ನರ್ಮದಾ ನದಿಯು ಭಾರತವನ್ನು 2 ಭಾಗಗಳನ್ನಾಗಿ ವಿಂಗಡಿಸಿದೆ. ನರ್ಮದಾ ನದಿ ಏನು ಮಾಡಿದೆ, ನಮ್ಮ ಭಾರತವನ್ನು 2 ಭಾಗಗಳನ್ನಾಗಿ ವಿಂಗಡಿಸಿದೆ. ಉತ್ತರದ ಎತ್ತರದ ಪ್ರದೇಶ ಅಥವಾ ಮಾಳವಾ ಪ್ರಸ್ಥಭೂಮಿ, ದಕ್ಕನ್ ಪ್ರಸ್ಥಭೂಮಿ. ನೋಡ್ರಿ, ಉತ್ತರದ ಎತ್ತರದ ಪ್ರದೇಶ ಅಥವಾ ಮಾಳವಾ ಅಂತ ಕರಿತೀವಿ ಪ್ರಸ್ಥಭೂಮಿ, ಹಾಗೂ ದಕ್ಕನ್ ಪ್ರಸ್ಥಭೂಮಿ. ಮೇಲ್ಗಡೆ ಇರುವಂಥ ಭಾರತವನ್ನು ಮಾಳವಾ ಪ್ರಸ್ಥಭೂಮಿ ಅಂತ ಕರೆದ್ರೆ, ದಕ್ಷಿಣ ಭಾಗದಲ್ಲಿರುವಂಥ ಭಾರತವನ್ನು ದಕ್ಕನ್ ಪ್ರಸ್ಥಭೂಮಿ ಅಂತ ಕರಿತೀವಿ. ಇದನ್ನು ಯಾವ ನದಿ ನೋಡಲಿ, ಭಾರತವನ್ನು 2 ಭಾಗಗಳನ್ನಾಗಿ ವಿಂಗಡಿಸಿದ ನದಿ ಯಾವುದು ಅಂತ ಕೇಳಿದರೆ ನಿಮ್ಗೆ ಏನಂತ ಹೇಳಬೇಕು, ನೀವು ನರ್ಮದಾ ನದಿ ಅಂತ ಹೇಳಬೇಕು. ಮೌರ್ಯರು ಹಾಗೂ ಗುಪ್ತರು ಪ್ರಾಚೀನ ಭಾರತದ ಸನ್ನಿವೇಶದಲ್ಲಿ ಭಾರತದ 2 ಭಾಗಗಳನ್ನು ಆಳಿದರು. ಯಾರು? ಮೌರ್ಯರು ಮತ್ತು ಗುಪ್ತರು. ಉತ್ತರ ಹಾಗೂ ದಕ್ಷಿಣ ಭಾರತ ಎಂಬ ವಿಭಜನೆಯ ಸಾಂಸ್ಕೃತಿಕ ಪ್ರಭೇದಗಳಿಗೂ ಕಾರಣವಾಯಿತು. ನೋಡ್ರಿ, ಉತ್ತರ ಭಾರತ ಮತ್ತು ದಕ್ಷಿಣ ಭಾರತ, ಉತ್ತರ ಭಾರತದ ಸಂಸ್ಕೃತಿನೇ ಬೇರೆ, ದಕ್ಷಿಣ ಭಾರತದ ಸಂಸ್ಕೃತಿನೇ ಬೇರೆ. ಈ ರೀತಿಯಾಗಿ ಸಾಂಸ್ಕೃತಿಕ ಪ್ರಭೇದಗಳಿಗೂ ಕೂಡ ಇದು ಕಾರಣವಾಯಿತು. ಒಂದೇ ಭಾರತ ಇದ್ದರೂ ಕೂಡ ಉತ್ತರ ಭಾರತದ ಸಂಸ್ಕೃತಿಗಳೇ ಬೇರೆ, ದಕ್ಷಿಣ ಭಾರತದ ಸಂಸ್ಕೃತಿಗಳೇ ಬೇರೆ. ನೆಕ್ಸ್ಟ್ ಮುಂದೆ ನೋಡೋಣ. ಭಾರತದ ಕರಾವಳಿಯು ಸುದೀರ್ಘವಾಗಿ 6100 ಕಿಲೋಮೀಟರ್ಗಳವರೆಗೆ ಹಬ್ಬಿಕೊಂಡಿದೆ. ಇದು ಕೂಡ ಕ್ವಶನ್ಸ್ ಆಗಿದೆ, ಹೌದಲ್ವಾ? 2021ರಲ್ಲಿ ಇದ್ರದ TET ಭೂಗೋಳ ವಿಜ್ಞಾನಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆ ಉತ್ತರ ಒಳಗೆ ಒಟ್ಟು ಭಾರತದ ಪ್ರಧಾನ ಭೂಭಾಗ ಎಷ್ಟು ಭೂಗಡಿಯನ್ನು ಹೊಂದಿದೆ ಅಂತ ಪ್ರಶ್ನೆ ಆಲ್ರೆಡಿ ಕೇಳಲಾಗಿದೆ. ಸುದೀರ್ಘವಾಗಿ 6100 ಕಿಲೋಮೀಟರ್ಗಳವರೆಗೆ ಹಬ್ಬಿಕೊಂಡಿದೆ. ಪೂರ್ವ ಕರಾವಳಿಯ ಕೋರಮಂಡಲ ತೀರವೆಂದು ಕರೆಯುತ್ತೇವೆ. ಅಂದರೆ ನಮ್ಮ ಭಾರತದ ಪೂರ್ವ ಕರಾವಳಿಯನ್ನು ಏನಂತ ಕರಿತೀವಿ ನಾವು? ಕೋರಮಂಡಲ ತೀರವೆಂದು ಕರೆಯುತ್ತದೆ. ಅಂದರೆ ತಮಿಳುನಾಡು ಕಡೆ ಸೈಡು ಕೋರಮಂಡಲ ತೀರವೆಂದು ಕರೆಸಿಕೊಂಡಿದೆ. ಪಶ್ಚಿಮ ಕರಾವಳಿಯನ್ನು ಕೊಂಕಣ ಮತ್ತು ಮಲಬಾರ ತೀರವೆಂದು ಕರೆದಿದ್ದಾರೆ. ಕೊಂಕಣ ಅಂದರೆ ಎಲ್ಲಿ ತನಕ ಬರುತ್ತೆ? ಮಹಾರಾಷ್ಟ್ರ, ಗೋವಾ ಮತ್ತು ಕರ್ನಾಟಕ ಕೊಂಕಣ ಆದರೆ, ಕೇರಳದ ಕಡೆ ಏನಾಗುತ್ತೆ? ಮಲಬಾರ ತೀರ ಅಂತ ಅನ್ನಿಸ್ಕೊಳ್ತದೆ. ಇಲ್ಲಿರುವ 10 ರೇವು ಪಟ್ಟಣಗಳು ರೋಮನ್ನರನ್ನು ಆಕರ್ಷಿಸಿದ್ದವು. ಆ ಕಾಲದ ವಿದೇಶಿ ವ್ಯಾಪಾರವು ಸಾಮಾನ್ಯವಾಗಿ ಸಮುದ್ರದ ಮೂಲಕವೇ ಸಾಗಿತ್ತು. ನೋಡ್ರಿ, ಈ 2 ತಟವರ್ತಿ ಪ್ರದೇಶಗಳಂದರೆ ಕೊಂಕಣ, ಕೋರಮಂಡಲ ಪ್ರದೇಶಗಳಲ್ಲಿ ಅಂದರೆ ಸಮುದ್ರಕ್ಕೆ ಅಂಟುಕೊಂಡಿರುವಂಥ ಪ್ರದೇಶ, ಕರಾವಳಿ ಪ್ರದೇಶದಿಂದ ಏನಾಗ್ತಿತ್ತಪ್ಪ ಅಂದರೆ ವಿದೇಶಿ ವ್ಯಾಪಾರ ಆಗ್ತಿತ್ತು ಸಮುದ್ರದ ಮೂಲಕ. ಓಕೆ, ಮುಂದೆ ನೋಡೋಣ. ವೈವಿಧ್ಯತೆಯಿಂದ ಕೂಡಿದ ಭಾರತೀಯ ಭೌಗೋಳಿಕ ಪರಿಸರವು ಇಲ್ಲಿ ಬದುಕಿ ಬಾಳಿದ ಜನಾಂಗಗಳ ಸಾಂಸ್ಕೃತಿಕ ಚರಿತ್ರೆಯನ್ನು ರೂಪಿಸಿಕೊಳ್ಳಲು ಬೇಕಾದ ಹಿನ್ನೆಲೆಯನ್ನು ಒದಗಿಸಿದೆ. ನೋಡಲಿ, ಭಾರತವು ಸುಮಾರು ವೈವಿಧ್ಯತೆಯಿಂದ ಕೂಡಿದೆ. ಯಾವುದು? ಉತ್ತರ ಭಾರತದ ವೈವಿಧ್ಯತೆ ಬೇರೆ, ದಕ್ಷಿಣ ಭಾರತದಲ್ಲಿರುವಂತಹ ವೈವಿಧ್ಯತೆ ಬೇರೆ, ಮತ್ತು ಪೂರ್ವ ಕರಾವಳಿಯಲ್ಲಿ ಇರುವಂತಹ ವೈವಿಧ್ಯತೆ ಬೇರೆ, ಪಶ್ಚಿಮ ಕರಾವಳಿಯಲ್ಲಿ ಇರುವಂತಹ ವೈವಿಧ್ಯತೆ ಬೇರೆ. ಎಲ್ಲದಲ್ಲಿಯೂ ಕೂಡ ಏನಾಗೈತಪ್ಪ ಅಂದ್ರೆ ಸಾಂಸ್ಕೃತಿಕ ಚರಿತ್ರೆಯನ್ನು ರೂಪಿಸಿಕೊಳ್ಳಲು ಬೇಕಾದ ಹಿನ್ನೆಲೆಯನ್ನು ಮಾತ್ರ ಒದಗಿಸಿದೆ. ಅಂದರೆ ಪ್ರತಿಯೊಬ್ಬರೂ ಕೂಡ ಒಂದು ಉತ್ತಮ ಬಾಂಧವ್ಯದಿಂದ ಬದುಕುವಗೋಸ್ಕರ ಎಲ್ಲವನ್ನು ಕೂಡ ನೀಡಿದೆ. ಅಂದರೆ ಭೂಮಿಯೂ ನೀಡಿದೆ, ನೀರನ್ನು ಕೂಡ ನೀಡಿದೆ, ನದಿಗಳು ಕೂಡ ಇವೆ, ಎಲ್ಲವೂ ಕೂಡ ನಮ್ಮ ಭಾರತ ದೇಶಕ್ಕೆ ಸಿಗುತ್ತವೆ ಅಂತ ಇಲ್ಲಿ ನೋಡ್ಬೋದು. ಅನನ್ಯತೆಗಳ ನಡುವೆ ಇಲ್ಲಿ ಭಾವನಾತ್ಮಕವಾಗಿ ಬೆಸೆದು ಹೋದ ಸಂಸ್ಕೃತಿಯ ತನ್ನ ಎಲ್ಲ ವೈವಿಧ್ಯತೆಗಳನ್ನು ಮೈಗೂಡಿಸಿಕೊಂಡಿದೆ.
ವೈವಿಧ್ಯತೆಗಳಲ್ಲಿನ ಏಕತೆ ಇದರ ಜೀವಾಳ. ಇದು ಕೂಡ ನಮಗೆ ಪ್ರಶ್ನೆ ಆಗಿತ್ತು. ಏನಂತ GPSTR ಅಲ್ಲಿ ವಿವಿಧತೆಯಲ್ಲಿ ಏಕತೆ ಎಂದರೇನು, ಅದಕ್ಕೆ ಟಿಪ್ಪಣಿ ಬರೀರಿ ಅಂತ ಕೊಟ್ಟಿದ್ರು. ನೋಡ್ರಿ, ಈ ರೀತಿಯಾಗಿ ಇವೆಲ್ಲವನ್ನು ಕೂಡ ನಾವು ಬರಿಬೇಕಾಗತ್ತೆ. ಭೌಗೋಳಿಕವಾಗಿ ವೈವಿಧ್ಯತೆ ಇರಬಹುದು, ಜನಾಂಗೀಯವಾಗಿ ವೈವಿಧ್ಯತೆ ಇರಬಹುದು, ಎಲ್ಲವೂ ಕೂಡ. ವೈವಿಧ್ಯತೆ ಅಂದರೆ ಏನಂದ್ರೆ ನಮಗೆ ಅದರ ಬಗ್ಗೆ ಐಡಿಯಾ ಇರಬೇಕು, ಗೊತ್ತಾಗಬೇಕು. ನೆಕ್ಸ್ಟ್ ನೋಡೋಣ. ಪ್ರಾಗೈತಿಹಾಸಿಕ ಕಾಲ, ಚರಿತ್ರೆ ಪೂರ್ವ ಕಾಲ. ನೋಡ್ರಿ, ಪ್ರಾಗೈತಿಹಾಸಿಕ ಕಾಲ ಅಥವಾ ಚರಿತ್ರೆ ಪೂರ್ವ ಕಾಲ. ಪ್ರಾಗೈತಿಹಾಸಿಕ ಕಾಲದಾಗ ಏನಿತ್ತು ಅಂದರೆ, ಚರಿತ್ರೆ ಪೂರ್ವ ಕಾಲ ಅಂದರೆ ಏನು? ಮಾನವರು ಲೇಖನ ಕಲೆಯನ್ನು ಕಂಡುಹಿಡಿಯುವುದಕ್ಕೂ ಮೊದಲಿನ ಕಾಲವನ್ನು ಪ್ರಾಗೈತಿಹಾಸಿಕ ಕಾಲವೆನ್ನುತ್ತೇವೆ. ಅಂದರೆ ಮನುಷ್ಯರು, ಮಾನವರು ಅಂದರೆ ಬರೆಯೋಕ್ಕೆ ಓದೋಕ್ಕೆ ಬರ್ತಾನೆ ಇರಲಿಲ್ಲ ಅಂತ, ಲೇಖನವನ್ನು ಅವ್ರಿಗೆ ಮಾಡೋಕ್ಕೆ ಬರ್ತಿರಲಿಲ್ಲ. ಅಂಥ ಒಂದು ಕಾಲವನ್ನು ಏನಂತ ಕರಿತೀವಪ್ಪ ಅಂತಂದರೆ ಪ್ರಾಗೈತಿಹಾಸಿಕ ಕಾಲ ಅಂತ ಕರಿತೀವಿ. ಈ ಕಾಲಘಟ್ಟದಲ್ಲಿನ ಯಾವುದೇ ಆಧಾರಗಳು ನಮಗೆ ಸಿಗದೇ ಇರುವುದರಿಂದ ಈ ಕಾಲವನ್ನು ಚರಿತ್ರೆಯ ಪೂರ್ವ ಕಾಲ ಎನ್ನುತ್ತೇವೆ. ಅಂದರೆ ಪ್ರಾಗೈತಿಹಾಸಿಕ ಕಾಲದಲ್ಲಿರುವಂತಹ ಯಾವುದೇ ಆಧಾರ ನಮಗೆ ಸಿಕ್ಕಿದ, ಬರವಣಿಗೆ ಆಧಾರ ನಮಗೆ ಸಿಕ್ಕಿಲ್ಲ, ಅದಕ್ಕೋಸ್ಕರ ಅದನ್ನೇನು ಕರಿತೀವಿ? ಪ್ರಾಗೈತಿಹಾಸ ಕಾಲ ಅಥವಾ ಚರಿತ್ರೆಯ ಪೂರ್ವ ಕಾಲ ಅಂತ ಕರಿತೀವಿ. ಓಕೆ, ಈ ಕಾಲಘಟ್ಟವನ್ನು ಅಧ್ಯಯನ ಮಾಡುವ ತಜ್ಞರಿಗೆ ನಾವು ಪ್ರಾಕ್ತನ ಅಥವಾ ಪ್ರಾಚ್ಯ ವಸ್ತು ಅಧ್ಯಯನಕಾರರೆಂದು ಕರೆಯುತ್ತೇವೆ. ಯಾವ ಕಾಲವನ್ನು ಅಧ್ಯಯನ ಮಾಡುವ ತಜ್ಞರಿಗೆಪ್ಪ ಅಂತಂದರೆ, ಚರಿತ್ರೆ ಪೂರ್ವ ಕಾಲವನ್ನು ಅಧ್ಯಯನ ಮಾಡುವ ತಜ್ಞರಿಗೆ ಏನಂತ ಕರಿತೀವಪ್ಪ ಅಂದ್ರೆ ನಾವು ಪ್ರಾಚ್ಯ ವಸ್ತು ಅಧ್ಯಯನಕಾರರೆಂದು ಕರೆಯುತ್ತೇವೆ. ಈ ಕಾಲದಲ್ಲಿ ಮನುಷ್ಯ ಅಲೆಮಾರಿಯಾಗಿ ಬದುಕುತ್ತಿದ್ದು ಬೇಟೆ ಹಾಗೂ ಆಹಾರ ಸಂಘಟನೆಯಲ್ಲಿ ತೊಡಗಿದ್ರು. ಯಾವ ಕಾಲದಲ್ಲಿ? ಪ್ರಾಗೈತಿಹಾಸಿಕ ಕಾಲದಲ್ಲಿ. ರಾಜ್ಯ ವಸ್ತು ಅಧ್ಯಯನಕಾರರಿಗೆ ಕೆಲವು ಬೇಟೆಯಾಡಲು ತಯಾರಿಸಿದ್ದ ಹಾಗೂ ಬಳಸುತ್ತಿದ್ದ ಕೆಲವು ಪರಿಕರಗಳು ದೊರೆತಿವೆ. ನೋಡ್ರಿ, ರಾಜ್ಯದಲ್ಲಿ ವಸ್ತುಗಳ ಅಧ್ಯಯನಕಾರರಿಗೆ, ರಾಜ್ಯ ವಸ್ತು ಅಧ್ಯಯನಕಾರರಿಗೆ ಅಂದರೆ ಯಾರ್ಯಾವ ಪ್ರಾಚ್ಯ ವಸ್ತು ಅಧ್ಯಯನಕಾರರಿಗೆ ಕೆಲವು ಬೇಟೆಯಾಡಲು ತಯಾರಿಸಿದ ಹಾಗೂ ಬಳಸುತ್ತಿದ್ದ ಕೆಲವು ಪರಿಕರಗಳು ದೊರೆತಿವೆ. ಜನರು ಶಿಲೆ, ಕಟ್ಟಿಗೆ ಹಾಗೂ ಎಲುಬುಗಳಿಂದ ತಯಾರಿಸಿದ ಆಯುಧಗಳನ್ನು ಬಳಸುತ್ತಿದ್ದರು. ಏನು ಮಾಡ್ತಿದ್ರು ಅವರು? ಪ್ರಾಗೈತಿಹಾಸಿಕ ಕಾಲದ ಜನರು ಶಿಲೆ, ಕಟ್ಟಿಗೆ, ಶಿಲೆ ಅಂದ್ರೆ ಗೊತ್ತಲ್ಲ, ಕಲ್ಲು, ಕಟ್ಟಿಗೆ ಮತ್ತು ಎಲುಬುಗಳಿಂದ ತಯಾರಿಸಿದ ಆಯುಧಗಳನ್ನು ಅವರು ಬಳಸ್ತಿದ್ರು. ಯಾವ ಕಾಲದಲ್ಲಿ? ಪ್ರಾಗೈತಿಹಾಸಿಕ ಕಾಲದಲ್ಲಿ. ಇವುಗಳಲ್ಲಿ ಏನಿತ್ತಪ್ಪ ಅಂತಂದರೆ, ಇವುಗಳಲ್ಲಿ ಶಿಲೆಗಳಿಂದ ತಯಾರಿಸಿದ ಪರಿಕರಗಳಷ್ಟೇ ಕಾಲವನ್ನು ಭೇದಿಸಿ ಇವತ್ತಿಗೂ ಉಳಿದುಕೊಂಡಿವೆ. ನೋಡ್ರಿ, ಪ್ರಾಚ್ಯ ವಸ್ತುಕಾರರು ಏನು ಮಾಡಿದ್ರಪ್ಪ ಅಂದರೆ ಕೆಲವೊಂದಿಷ್ಟು ಪರಿಕರಗಳನ್ನು ಶೋಧಿಸಿದ್ರು. ಈ ಪರಿಕರಗಳು ಶೋಧನೆಯಾಗೊಂಡಿದ್ರಿಂದ ಏನಾಗ್ತದಪ್ಪ ಅಂದರೆ ಏನೂ ಉಳಿದುಕೊಂಡಿಲ್ಲ. ಅಂದರೆ ಪ್ರಾಗೈತಿಹಾಸಿಕ ಸುಮಾರು ವರ್ಷಗಳ ಹಿಂದೆ ಬಳಸಿ ಹೋಗಿರುವಂತಹ ವಸ್ತುಗಳು ಇಂದಿಗೆ ಉಳ್ಕೊಳ್ಳೋಕ್ಕೆ ಸಾಧ್ಯ ಆಗೋದಿಲ್ಲ. ಕಟ್ಟಿಗೆದಾಗಿರ್ಬೋದು, ಎಲುಬಿಂದಾಗಿರ್ಬೋದು, ಅವೆಲ್ಲ ಏನಾಗ್ತಾವೆ? ನಾಶ ಹೊಂದ್ಬಿಡ್ತಾವೆ. ಆದರೆ ಉಳಿದುಕೊಂಡಿದ್ದೇನಪ್ಪ ಅಂದರೆ ಕೇವಲ ಏನು ಶಿಲೆಗಳಿಂದ ತಯಾರಿಸಿದ ಪರಿಕರಗಳಷ್ಟೇ. ಕಾಲವನ್ನು ಮೀರಿ ಕೂಡ ಅವು ಏನಾಗ್ತಾವೆ ಅಂದರೆ ಕಲ್ಲು ಉಳಿದುಕೊಂಡಿದ್ದಾವೆ ಅಂತ ಅರ್ಥ. ಶಿಲೆಗಳಿಂದ ತಯಾರಿಸಿದ ಪರಿಕರಗಳಷ್ಟು ಮಾತ್ರ ಉಳಿದುಕೊಂಡಿದ್ದಾವೆ. ಪ್ರಾಣಿಗಳ ಮಾಂಸ ಹಾಗೂ ಮೂಳೆಗಳನ್ನು ಕತ್ತರಿಸಲು, ಮರಗಳ ತೊಗಟೆಯನ್ನು ಮತ್ತು ಪ್ರಾಣಿಗಳ ಚರ್ಮವನ್ನು ಸುಲಿಯಲು, ಹಣ್ಣು ಮತ್ತು ಬೇರುಗಳನ್ನು ಕತ್ತರಿಸಲು, ಗಡ್ಡೆ ಗೆಣಸುಗಳನ್ನು ಪಡೆದುಕೊಳ್ಳಲು ಶಿಲಾಪರಿಕರಗಳನ್ನು ಬಳಸುತ್ತಿದ್ದರು. ನೋಡ್ರಿ, ಈ ಶಿಲೆಗಳಿಂದ ತಯಾರಿಸಿರುವಂಥ ಅಂದರೆ ಕಲ್ಲುಗಳಿಂದ ತಯಾರಿಸಿರುವಂತಹ ಆಯುಧಗಳನ್ನು ನಾವು ಎದಕ್ಕೆ ಉಪಯೋಗ ಮಾಡ್ಕೋತಿದ್ರು ಪ್ರಾಗೈತಿಹಾಸಿಕ ಕಾಲದ ಜನರಂದರೆ, ಪ್ರಾಣಿಗಳ ಮಾಂಸ ಹಾಗೂ ಮೂಳೆಗಳನ್ನು ಕತ್ತರಿಸಲು, ಮರದ ತೊಗಟೆಯನ್ನು ತೆಗೆಯಲು, ಪ್ರಾಣಿಗಳ ಚರ್ಮವನ್ನು ಸುಲಿಯಲು, ಹಣ್ಣು ಮತ್ತು ಬೇರುಗಳನ್ನು ಕತ್ತರಿಸಲು, ಗೆಡ್ಡೆ ಗೆಣಸುಗಳನ್ನು ಪಡೆದುಕೊಳ್ಳಲು ಏನು ಮಾಡ್ತಿದ್ರು ಅವರು? ಶಿಲಾಪರಿಕರಗಳನ್ನು ಬಳಸ್ತಿದ್ರು. ಶಿಲೆಗಳನ್ನು ಕೊಡಲಿಯನ್ನಾಗಿ ಮಾಡಿಕೊಂಡರು. ಗುಡಿಸಲನ್ನು ಕಟ್ಟಲು ಮರವನ್ನು ಬಳಸಿರಬಹುದು. ಮರವನ್ನು ಕೆಲವೊಂದು ಆಯುಧಗಳ ಕೈ ಹಿಡಿಗಳಾಗಿ ರೂಪಿಸಿಕೊಂಡಿರಬಹುದು. ಚರಿತ್ರೆಯ ಪೂರ್ವ ಕಾಲವೆಂದರೆ ಇಂಥದ್ದೊಂದು ಚಿತ್ರ ನಮ್ಮ ಕಣ್ಣು ಮುಂದೆ ಬರುತ್ತದೆ. ನೋಡ್ರಿ, ಹೌದಲ್ವಾ? ಪ್ರಾಗೈತಿಹಾಸಿಕ ಕಾಲ ನೋಡ್ರಿ, ಹಳೆ ಕಾಲ, ಪ್ರಾಗೈತಿಹಾಸಿಕ ಕಾಲ ಅಂದರೆ ನಮ್ಮ ಕಣ್ಣು ಮುಂದೆ ಬರುವಂತಹ ಚಿತ್ರಣ ಈ ರೀತಿಯಾಗಿರ್ತದೆ. ಅಂದ್ರೆ ಅವ್ರೇನು ಮಾಡಿರ್ಬೋದು? ಕಟ್ಟಿಗೆಯನ್ನು ಬಳಸಿರ್ಬೋದು, ಗುಡಿಸಲವನ್ನು ಕಟ್ಕೊಳ್ಳಾಕ ಕಟ್ಟಿಗೆಯನ್ನು ಬಳಸಿರ್ಬೋದು, ಮರವನ್ನು ಬಳಸಿರ್ಬೋದು. ಈ ರೀತಿಯೆಲ್ಲ ಆದಂತಹ ಒಂದು ಚಿತ್ರಣ ನಮ್ಮ ಕಣ್ಣು ಮುಂದೆ ಬರುತ್ತದೆ. ಮುಂದೆ ನೋಡೋಣ. ಇವರು ಬದುಕಿಗಾಗಿ ಯಾವೆಲ್ಲ ತಾಣಗಳನ್ನು ಬಳಸಿಕೊಂಡರು? ನೋಡ್ರಿ, ಯಾವೆಲ್ಲ ತಾಣಗಳನ್ನು ಬಳಸಿಕೊಂಡ್ರು ಪ್ರಾಗೈತಿಹಾಸಿಕ ಕಾಲದ ಜನರು? ಮನುಷ್ಯರ ಕುರುಹುಗಳು ಭಾರತದಲ್ಲಿ ಎಲ್ಲೆಲ್ಲಿ ದೊರೆತಿದ್ದಾವೆ ನೋಡೋಣ. ಭೀಮ್ಬೆಟ್ಕ, ಹುಣಸಗಿ ಮತ್ತು ಕರ್ನೂಲು ನೆಲೆಗಳಲ್ಲಿ ಲಭ್ಯವಾಗಿವೆ. ನೋಡ್ರಿ, ಪ್ರಾಗೈತಿಹಾಸಿಕ ಕಾಲದ ಜನರ ನೆಲೆ ಎಲ್ಲಿದ್ದೇವೆ ಅಂತ ಕೊಟ್ಟರೆ 6ನೇ ತರಗತಿ ಪುಸ್ತಕದಲ್ಲಿ ಸಂಪೂರ್ಣವಾದ ನೆಲೆಗಳನ್ನು ಕೊಟ್ಟಿದ್ದಾರೆ. ಆದರೆ 8th ಸ್ಟ್ಯಾಂಡರ್ಡ್ ಪುಸ್ತಕದಲ್ಲಿ ಕೇವಲ ಸ್ವಲ್ಪ ಆಯ್ದಂತಹ ಸ್ಥಳಗಳನ್ನು ಮಾತ್ರ ಕೊಟ್ಟಿದ್ದಾರೆ. ಇನ್ನು ಬೇರೆ ಬೇರೆ ನೆಲೆಗಳು ಕೂಡ ಭಾರತದಲ್ಲಿ ಲಭ್ಯವಿದೆ.
ಇಂತಹ ಬಹುತೇಕ ನೆಲೆಗಳು ನದಿಗಳು ಹಾಗೂ ಕೆರೆ ದಂಡೆಗಳಲ್ಲಿ ಕಂಡುಬಂದಿವೆ. ತಪ್ಪಾಗಿದೆ. ಇಂತಹ ಬಹುತೇಕ ಏನಪ್ಪ ಅಂತಂದರೆ ನಮಗೆ ನೆಲೆಗಳು ನದಿಗಳು ಹಾಗೂ ಕೆರೆ ದಂಡೆಗಳಲ್ಲಿ ಕಂಡು ಬಂದಿವೆ. ನೋಡ್ರಿ, ಮನುಷ್ಯ ಮೊದಲಿತ್ರನೇ ಸುಮಾರು ಕಾಲಗಳ ಹಿಂದಿಲಿಂತಲೂ ಕೂಡ ಎಲ್ಲಿ ನದಿ ಇದೆ, ಕೊಳ ಬಾವಿ ಎಲ್ಲಿದಾವಲ್ಲ, ಸರೋವರಗಳು ಎಲ್ಲಿದಾವಲ್ಲ ಅಲ್ಲೇ ಮನುಷ್ಯ ವಾಸ ಮಾಡೋದು. ಯಾಕಂದರೆ ನೀರು ತುಂಬ ಅವಶ್ಯಕವಾಗಿರೋದ್ರಿಂದ. ಹಾಗಾಗಿ ಪ್ರತಿಯೊಂದು ಸಂಸ್ಕೃತಿಯು ಕೂಡ ನದಿಯ ದಂಡೆಯಲ್ಲೇ ಇರುವುದು. ಸಿಂಧು ನಾಗರಿಕತೆಯು ಕೂಡ ಸಿಂಧು ನದಿ ದಂಡೆಯಲ್ಲಿ ಉಗಮ ಹೊಂದಿತು ಅಂತ ಹೇಳಬಹುದು. ಈ ಕಾಲಘಟ್ಟದ ಮನುಷ್ಯನ ಅಳಿವು ಮತ್ತು ಉಳಿವಿಗೆ ಶಿಲೆಗಳ ಪರಿಕರಗಳು ಅನಿವಾರ್ಯವಾದ್ದರಿಂದ ತಮ್ಮ ಅಗತ್ಯಕ್ಕೆ ಸೂಕ್ತವಾದ ಕಲ್ಲುಗಳು ದೊರೆಯುವ ಸ್ಥಳಗಳನ್ನು ವಾಸಕ್ಕೆ ಆಯ್ಕೆ ಮಾಡಿಕೊಂಡಿದ್ರು. ನೋಡ್ರಿ, ಇವ್ರ ಬದುಕಿಗಾಗಿ ಯಾವೆಲ್ಲ ತಾಣಗಳನ್ನು ಬಳಸಿಕೊಂಡಿದ್ರಪ್ಪ ಅಂತಂದ್ರೆ ಅವರು ನೀರಿರುವಂತಹ ಜಾಗಗಳನ್ನು ಬಳಸ್ಕೊಂಡಿದ್ರು. ಮತ್ತು ಅವರಿಗೆ ಒಳ್ಳೆ ಕಲ್ಲುಗಳು ಸಿಗಬೇಕು, ಶಿಲೆಗಳು ಸಿಗಬೇಕು. ಯಾಕಂದರೆ ಆ ಶಿಲೆಯಿಂದ ಅವರು ಏನು ಮಾಡ್ತಿದ್ರು, ಪ್ರಾಣಿಯನ್ನು ಬೇಟೆಯಾಡ್ತಿದ್ರು. ಮತ್ತು ಅವರಿಗೆ ಬೇಕಾದಂತಹ ವಸ್ತುಗಳನ್ನು, ಗೆಡ್ಡೆ ಗೆಣಸುಗಳನ್ನು ತಗೊಳ್ಳೋಕೆ ಏನು ಮಾಡ್ತಿದ್ರು, ಸಹಕಾರಿ ಆಗ್ತಿತ್ತು ಶಿಲೆಯ ವಸ್ತುಗಳು. ಆ ಶಿಲಾ ವಸ್ತುಗಳು ಏನಾಗಿತ್ತಪ್ಪ ಅಂದರೆ ಅವರಿಗೆ ಆಯುಧಗಳಾಗಿದ್ದು. ಹಾಗಾಗಿ ಅವ್ರು ಏನು ಮಾಡ್ತಿದ್ರಪ್ಪ ಅಂತಂದರೆ ತಮ್ಮ ವಾಸಕ್ಕಾಗಿ ಅಗತ್ಯವಾದಂತಹ ಕಲ್ಲುಗಳು ದೊರೆಯುವ ಸ್ಥಳಗಳನ್ನು ವಾಸಕ್ಕೆ ಆಯ್ಕೆ ಮಾಡ್ಕೋತಿದ್ರು. ಮನುಷ್ಯರು ಕಲ್ಲುಗಳನ್ನು ಬಳಸಿ ಪರಿಕರಗಳನ್ನು ತಯಾರಿಸಿದ ಇಂತಹ ಪ್ರದೇಶಗಳನ್ನು ಆರಂಭಿಕ ಕೈಗಾರಿಕೆ ನೆಲೆಗಳೆಂದು ಭಾವಿಸಲಾಗಿದೆ. ನೋಡ್ರಿ, ಆರಂಭಿಕ ಕೈಗಾರಿಕಾ ನೆಲೆ ಅಂದರೆ ಮನುಷ್ಯ ಕಲ್ಲುಗಳನ್ನು ಬಳಸಿ ಪರಿಕರಗಳನ್ನು ತಯಾರಿಸಿದ ಅಂದರೆ ಕಾರ್ಖಾನೆ ಥರ ಮಾಡ್ಕೊಂಡಿದ್ರು, ಹೌದಲ್ವಾ? ಆ ಕಲ್ಲುಗಳನ್ನೇ ಏನು ಮಾಡಿದ್ರು, ಚೂಪಾಗಿದು ಮಾಡಿ ಅವ್ರಿಗೆ ಆಯುಧಗಳನ್ನಾಗಿ ಅವ್ರು ತಯಾರು ಮಾಡ್ಕೊಂಡಿದ್ರು. ಅಂಥ ನೆಲೆಗಳಿಂದ ಏನು ನಾವೆಂತ ಕರೀತಾರಪ್ಪ ಅಂತಂದರೆ ಆರಂಭಿಕ ಕೈಗಾರಿಕಾ ನೆಲೆಗಳು ಎಂದು ಭಾವಿಸಲಾಗಿತ್ತು. ಕೆಲವೊಂದು ಕಲ್ಲಿನ ಪರಿಕರಗಳನ್ನು ನಾವು ಕಾಣಲು ಸಾಧ್ಯ. ನೋಡ್ರಿ, ಕೆಲವೊಂದಿಷ್ಟು ಆಧಾರವಾಗಿ ಉಳಿದುಕೊಂಡಿರುವಂತಹ ಪರಿಕರಗಳನ್ನು ನಾವು ಕಾಣಲಿಕ್ಕೆ ಸಾಧ್ಯ. ಬಹು ಪರಿಕರಗಳನ್ನು ರೂಪಿಸುವ ಸಂದರ್ಭದಲ್ಲಿ ಕೆಲವೊಂದು ಕಲ್ಲಿನ ಪರಿಕರಗಳನ್ನು ಮನುಷ್ಯರು ಏನು ಮಾಡಿರಬಹುದು, ತಿನ್ನಿಸಿರಬಹುದು ಅಂತ ಇದೆ. ತಪ್ಪಾಗಿದೆ, ಇಲ್ಲಿ ತಿಳಿದಿರಬಹುದು ಅಂತ ಇದೆ. ಇದಕ್ಕೆ ಬಹುಂಶ ಪರಿಕರಗಳನ್ನು ರೂಪಿಸುವ ಸಂದರ್ಭದಲ್ಲಿ ಕೆಲವೊಂದು ಕಲ್ಲಿನ ಪರಿಕರಗಳನ್ನು ಮನುಷ್ಯರು ತಿಳಿಸಿರಬಹುದು ಅಂತ. ಓಕೆ, ಇದಕ್ಕೆ ಇದೆ. ನೆಕ್ಸ್ಟ್ ಮುಂದೆ ನೋಡೋಣ ಯಾವ ರೀತಿಯಾಗಿದೆ ಅಂತ. ಇಷ್ಟೇ ಅಲ್ಲದೆ ಹಾಗೆ ನಿರ್ಮಿಸುವ ಸಂದರ್ಭದಲ್ಲಿ ಮೂಡಿ ಬಂದಿರುವ ಕಲ್ಲಿನ ಚಕ್ಕೆಗಳ ರಾಶಿಗಳು ನೆಲೆಗಳ ಸುತ್ತಲಿನ ಪ್ರದೇಶಗಳಲ್ಲಿ ಲಭ್ಯವಾಗಿದೆ. ಮಾನವರು ಇಂತಹ ಪ್ರದೇಶಗಳಲ್ಲಿ ಅನೇಕ ವರ್ಷಗಳು ನೆಲೆಸಿರಲು ಸಾಧ್ಯವಿದೆ. ಇಂತಹ ನೆಲೆಗಳಿಗೆ ವಾಸ ಹಾಗೂ ಕೈಗಾರಿಕೆ ನೆಲೆಗಳೆಂದು ಕರೆಯಲಾಗಿದೆ. ನೋಡ್ರಿ, ಸುಮಾರು ವರ್ಷಗಳ ಕಾಲ ಇಂತಹ ನೆಲೆಗಳಲ್ಲಿ ಮನುಷ್ಯ ವಾಸ ಮಾಡಲಿಕ್ಕೆ ಸಾಧ್ಯವಾಗ್ತಿದೆ. ಅದಕ್ಕೋಸ್ಕರ ಏನಂತ ಕರೀತಾರಂದ್ರೆ ಇಂತಹ ನೆಲೆಗಳಿಗೆ ವಾಸ ಮತ್ತು ಕೈಗಾರಿಕಾ ನೆಲೆಗಳೆಂದು ಕರೆಯಲಾಗಿದೆ. ಬೆಂಕಿಯ ಬಗೆಗಿನ ತಿಳಿವು. ಮನುಷ್ಯನಿಗೆ ಬೆಂಕಿಯ ಬಗೆಗಿನ ತಿಳಿವು ಯಾವಾಗ ಗೊತ್ತಾಯಿತು? ನೋಡ್ರಿ, ಬೆಂಕಿಯ ಬಗೆಗಿನ ತಿಳಿವು ಕರ್ನೂಲಿನ ಗವಿಗಳಲ್ಲಿ ಬೂದಿಯ ಕುರುಹುಗಳು ದೊರೆತಿವೆ. ಬಹುಶಃ ಬೆಂಕಿಯನ್ನು ಆಹಾರ ಬೇಯಿಸಲು, ಬೆಳಕನ್ನು ಪಡೆಯಲು ಹಾಗೂ ಪ್ರಾಣಿಗಳನ್ನು ಬೆದರಿಸಲು ಏನು ಮಾಡಿರಬಹುದು ಅಂದರೆ ಬೇರೆ ಬೇರೆ ಕಾರಣಗಳಿಗಾಗಿ ಬಳಸುತ್ತಿದ್ದಿರಬಹುದು. ನೋಡ್ರಿ, ಬೆಂಕಿಯನ್ನು ಯಾವ್ಯಾವುದಕ್ಕೆ ಉಪಯೋಗ ಮಾಡ್ಕೋತಿದ್ರು ಅವರು? ಆಹಾರವನ್ನು ಬೇಯಿಸಲು, ಬೆಳಕನ್ನು ಪಡೆದುಕೊಳ್ಳಲು ಮತ್ತು ಬೇರೆ ಬೇರೆ ಕಾರಣಗಳಿಗಾಗಿ ಪ್ರಾಣಿಗಳನ್ನು ಬೆದರಿಸಲು, ಹೌದಲ್ವಾ? ಗುಹಾಲಯಗಳಲ್ಲಿ ಕಂಡುಬರುವ ರೇಖಾಚಿತ್ರಗಳು. ತಪ್ಪಾಗಿದೆ. ಗುಹೆಗಳಲ್ಲಿ ನಾವು ಕೆಲವರು ರೇಖಾಚಿತ್ರಗಳನ್ನು ಸಹ ಕಾಣಲು ಕೆಲವು ಕಡೆ ಸಾಧ್ಯ. ಇವುಗಳನ್ನು ಅವರು ಗವಿಯ ಗೋಡೆ ಹಾಗೂ ಬಂಡೆಗಳ ಮೇಲೆ ಚಿತ್ರಿಸಿರುವುದನ್ನು ಇಂದಿಗೂ ನಾವು ಕಾಣಬಹುದು. ಬಿಂಬೇಟ್ಕಾದಲ್ಲಿ ನಾವು ಕಾಣಬಹುದು. ಇಂತಹ ಕೆಲವು ಚಿತ್ರಗಳು ಮಧ್ಯಪ್ರದೇಶ, ಉತ್ತರ ಪ್ರದೇಶ ಹಾಗೂ ಕರ್ನಾಟಕದ ಕೆಲವು ಗವಿಗಳಲ್ಲಿ ಕಾಣುತ್ತೇವೆ. ನೋಡ್ರಿ, ಆ ಕಾಲದ ಜನರು ಏನು ಮಾಡ್ತಿದ್ರಪ್ಪ ಅಂದರೆ ಅವರಿಗೆ ಸಮಯ ಕಳೆದುಕೊಳ್ಳೋಗೋಸ್ಕರ ಏನು ಮಾಡ್ತಿದ್ರು, ಖಾಲಿ ಸಮಯದಲ್ಲಿ ಚಿತ್ರಗಳನ್ನು ಬಂಡೆಗಳ ಮೇಲೆ ಕೊರೆಯುತ್ತಿದ್ರು ಅಂತ ಹೇಳ್ಬೋದು. ಇವುಗಳಲ್ಲಿ ಕಾಡು ಮೃಗಗಳ ಹಾಗೂ ಬೇಟೆಯ ಚಿತ್ರಗಳಿದ್ದು ಅತ್ಯಂತ ಸುಂದರವಾಗಿ ಮೂಡಿ ಬಂದಿವೆ. ಬದಲಾಗುತ್ತಿರುವ ಪರಿಸರ. ಇದಿಷ್ಟು ಕೂಡ ನಾನು ಹೇಳಿದ್ದು ಪ್ರಾಗೈತಿಹಾಸಿಕ ಪರಿಸರದಲ್ಲಿ, ಅಂದರೆ ಮನುಷ್ಯ ಕಾಡಿನಲ್ಲಿ ವಾಸ ಮಾಡ್ತಿದ್ದ, ಯಾವ ರೀತಿಯಾಗಿ ಇದ್ದ ಅನ್ನೋದನ್ನು ನಾನು ಹೇಳ್ತೀನಿ. ಇದು ಲಿಖಿತವಾಗಿ ಯಾವುದೇ ಆಧಾರಗಳಿಲ್ಲದೆ ಇರುವಂತಹ ಒಂದು ಕಾಲದ ಒಂದು ಚಿತ್ರಣ.
ಈಗ ಬದಲಾಗುತ್ತಿರುವ ಪರಿಸರ ಯಾವ ರೀತಿಯಾಗಿದೆ? ಸುಮಾರು 12,000 ವರ್ಷಗಳ ಹಿಂದೆ ಜಗತ್ತಿನ ಪರಿಸರದಲ್ಲಿ ಬದಲಾವಣೆ ಉಂಟಾಯಿತು ಎಂದು ಭಾವಿಸಲಾಗಿದೆ. ಈ ಸಂದರ್ಭದಲ್ಲಿ ಭೂಮಂಡಲದ ತಾಪಮಾನ ಮತ್ತಷ್ಟು ಹೆಚ್ಚಿತು. ಹಲವೆಡೆ ಹುಲ್ಲುಗಾವಲಿನ ಬೆಳವಣಿಗೆಗೆ ಕಾರಣವಾಯಿತು. ತಾಪಮಾನ ಹೆಚ್ಚುವುದರಿಂದ ಸರಾಗವಾಗಿ ಮಳೆ ಸುರಿಯಿತು. ಮಳೆ ಆದಮೇಲೆ ಹಲವೆಡೆ ಹುಲ್ಲುಗಾವಲಿನ ಬೆಳವಣಿಗೆಗೆ ಕಾರಣವಾಯಿತು. ಈ ಸಂಕುಲಗಳ ಜೊತೆಯಲ್ಲಿಯೇ ಜಿಂಕೆ, ಕಡವೆ, ಮೇಕೆ, ಕುರಿ ಹಾಗೂ ಇನ್ನಿತರ ಪ್ರಾಣಿಗಳು ಹುಲ್ಲುಗಾವಲು ಪ್ರದೇಶದಲ್ಲಿ ಸಮೃದ್ಧಿಯಾಗಿ ಬೆಳೆಯಲು ಕಾರಣವಾಯಿತು. 12,000 ವರ್ಷಗಳ ಹಿಂದೆ ಜಗತ್ತಿನ ಪರಿಸರದಲ್ಲಿ. ನೆಕ್ಸ್ಟ್ ಮುಂದೆ ನೋಡೋಣ. ಕೆಲವು ಕ್ರಮೇಣವಾಗಿ ಕೆಲವು ಪ್ರಾಣಿಗಳನ್ನು ಹಿಡಿದು ತಂದು ಪೋಷಿಸಿ ತೊಡಗಿದರು. ಹೀಗೆ ಪಶು ಸಂಗೋಪನೆ ಮತ್ತು ಹೈನುಗಾರಿಕೆಯು ಪ್ರಾರಂಭವಾಯಿತು. ಮತ್ತೆ ಏನು ಮಾಡಿದ್ರಪ್ಪ ಅಂದ್ರೆ ಮನುಷ್ಯ ಕೆಲವು ಕಡೆ ಪ್ರಾಣಿಗಳನ್ನು ಕ್ರಮೇಣವಾಗಿ ತಗೊಂಬಂದು ಏನು ಮಾಡಿದ್ರಪ್ಪ ಅಂದರೆ ಸಾಕಲಿಕ್ಕೆ ಪ್ರಾರಂಭ ಮಾಡಿದರು. ಆ ಪ್ರಾಣಿಗಳನ್ನು ಅವರಿಗೆ ಕಾಯ್ದಿರಿಸಿರುವಂತಹ ಆಹಾರವನ್ನಾಗಿ ಆ ಪ್ರಾಣಿಗಳನ್ನು ಮಾಡ್ಕೊಂಡ್ಬಿಟ್ಟಿದ್ರು. ಅವರು ಬೇಟೆಯಾಡೋ ಸಮಯದಲ್ಲಿ ಗಾಯಗೊಂಡಿರುವಂತಹ ಪ್ರಾಣಿಗಳನ್ನು ತಂದು ತಮ್ಮ ಜೊತೆಯಲ್ಲಿ ಇಟ್ಕೋತಿದ್ರು ಮತ್ತು ತಮಗೆ ಆಹಾರದ ಅಗತ್ಯವಿದ್ದಾಗ ಆ ಪ್ರಾಣಿಯನ್ನು ತಿಂದು ಕಾಲವನ್ನು ಕಳೀತಿದ್ರು ಅವರು. ಮತ್ತು ಹೊಳೆ ಕೆರೆಗಳಲ್ಲಿ ಮೀನು ಹಿಡಿಯುವುದನ್ನು ಈಗ ಕಲಿತಿದ್ರು. ಯಾವ ಒಂದು ಸಮಯದಲ್ಲಿ ಅಂದರೆ 12,000 ಹಿಂದೆ ಈಚಿನ ಕಾಲದಲ್ಲಿ. ಇದೇ ಸಂದರ್ಭದಲ್ಲಿ ಹಲವು ದವಸ ಧಾನ್ಯಗಳನ್ನು ಬಿಡುವ ಸಸ್ಯ ಸ್ವಾಭಾವಿಕವಾಗಿಯೇ ಹುಟ್ಟಿಕೊಂಡಿದ್ದವು. ಅಕ್ಕಿ, ಗೋಧಿ ಹಾಗೂ ಬಾರ್ಲಿ ಅಂತಹ ದವಸ ಧಾನ್ಯಗಳನ್ನು ಬೆಳೆಯುವ ವಿಧಾನಗಳನ್ನು ಕಂಡುಕೊಂಡರು. ಅಕ್ಕಿ, ಗೋಧಿ ಮತ್ತು ದವಸ ಧಾನ್ಯಗಳನ್ನು ಬೆಳೆಯುವಂತಹ ವಿಧಾನವನ್ನು ಕೂಡ ಅವರು ಕಂಡುಕೊಂಡರು. ಮೇಲೆ ವಿವರಿಸಿದ ಕಾಲಘಟ್ಟವನ್ನು ಪ್ರಾಕ್ತನ ಶಾಸ್ತ್ರಜ್ಞರು ವಿವಿಧ ಹೆಸರಿನಿಂದ ಕರೆಯುತ್ತಾರೆ. ಈಗ ನಾನು ವಿವರಿಸಿರುವಂತಹ ಕಂಪ್ಲೀಟ್ ಆಗಿರುವಂತಹ ಕಾಲಘಟ್ಟವನ್ನು ಏನಂತ ಕರೀತಾರೆ? ಪ್ರಾಕ್ತನ ಶಾಸ್ತ್ರಜ್ಞರು ಬೇರೆ ಬೇರೆ ಹೆಸರುಗಳಿಂದ ವಿವರಿಸಿದ್ದಾರೆ. ಅತ್ಯಂತ ಪೂರ್ವದ ಕಾಲಘಟ್ಟವನ್ನು ಹಳೆ ಶಿಲಾಯುಗವೆಂದು ಕರೆಯುವರು. ಅತ್ಯಂತ ಪ್ರಾಗೈತಿಹಾಸಿಕ ಕಾಲವನ್ನು ಏನಂತ ಕರೀತಾರಪ್ಪ ಅಂದ್ರೆ ಹಳೆ ಶಿಲಾಯುಗ ಎಂದು ಕರೆಯುತ್ತಾರೆ. ಹಳೆ ಶಿಲಾಯುಗದ ಕಾಲದ 2 ಮಿಲಿಯನ್ ವರ್ಷದಷ್ಟು ಹಳೆಯದಾಗಿರುತ್ತದೆ ಹಾಗೂ ಅದು ಸುಮಾರು 12,000 ವರ್ಷದವರೆಗೆ ವಿಸ್ತರಿಸಲ್ಪಟ್ಟಿದೆ. ಹಳೆ ಶಿಲಾಯುಗ ಎಷ್ಟು ಕಾಲದ ಹಳೆಯದಷ್ಟು ಸುಮಾರು 2 ಮಿಲಿಯನ್ ವರ್ಷದಷ್ಟು ಹಳೆಯದಾಗಿರ್ತದೆ. ಮತ್ತು ಅದು ಎಲ್ಲಿ ತನಕ ವಿಸ್ತರಣೆಗೊಂಡಿದೆಯಪ್ಪ ಅಂದ್ರೆ 12,000 ವರ್ಷಗಳವರೆಗೆ ವಿಸ್ತರಿಸಲ್ಪಟ್ಟಿದೆ. ಈ ಸುದೀರ್ಘ ಕಾಲಾವಧಿಯನ್ನು 3 ಭಾಗಗಳಾಗಿ ವಿಂಗಡಿಸಲಾಗಿದೆ. ಏನಂತ? ಆದಿ, ಮಧ್ಯ ಮತ್ತು ಅಂತ್ಯ ಹಳೆ ಶಿಲಾಯುಗಗಳು. ಸುಮಾರು 12,000 ವರ್ಷಗಳಿಂದ ಹಿಡಿದು ಸುಮಾರು 10,000 ವರ್ಷಗಳವರೆಗಿನ ಕಾಲವನ್ನು ಮಧ್ಯ ಶಿಲಾಯುಗ ಎಂದು ಕರೆಯಲಾಗಿದೆ. 12,000ರಿಂದ ಹಿಡಿದು 10,000 ವರ್ಷಗಳವರೆಗಿನ ಕಾಲವನ್ನು ಏನಂತ ಕರೆಯಲಾಗ್ತದಪ್ಪ ಅಂದರೆ ಮಧ್ಯ ಶಿಲಾಯುಗ ಎಂದು ಕರೆಯಲಾಗುತ್ತದೆ. ಈ ಹಂತವನ್ನು ಸ್ಥಿತ್ಯಂತರ ಅಥವಾ ಸೂಕ್ಷ್ಮ ಶಿಲಾಯುಗವೆಂದು ಕರೆಯುವರು. ಮಧ್ಯ ಶಿಲಾಯುಗವನ್ನು ಏನಂತ ಕರೀತಾರಪ್ಪ ಅಂದರೆ ಸ್ಥಿತ್ಯಂತರ ಅಥವಾ ಸೂಕ್ಷ್ಮ ಶಿಲಾಯುಗ, ಮೈಕ್ರೋಲಿಥಿಕ್ ಏಜ್ ಅಂತಲೂ ಕೂಡ ಕರೀತಾರೆ. ಈ ಕಾಲದ ಪರಿಕರಗಳು ಸಾಮಾನ್ಯವಾಗಿ ಅತಿ ಚಿಕ್ಕದಿದ್ದು ಈ ಕಾರಣಕ್ಕಾಗಿ ಅವುಗಳನ್ನು ಸೂಕ್ಷ್ಮ ಶಿಲಾ ಪರಿಕರಗಳು ಎಂದು ಕರೆಯಲಾಗಿದೆ. ಆಯುಧಗಳಿಗೆ ಎಲುಬು ಹಾಗೂ ಕಟ್ಟಿಗೆ ಅಲಂಕಾರಿಕ ಕೈಹಿಡಿಗಳನ್ನು ಅಳವಡಿಸ್ಕೊಂಡ್ಬಿಟ್ಟಿದ್ರು. ಅತಿ ಸೂಕ್ಷ್ಮವಾದಂತಹ ಚೂಪಾದಂತಹ ಏನು ಮಾಡಿದ್ರಪ್ಪ ಅಂದ್ರೆ ಪರಿಕರಗಳನ್ನು ತಯಾರು ಮಾಡಿದರು, ಆಯುಧಗಳನ್ನು ತಯಾರು ಮಾಡಿದರು. ಅದಕ್ಕೋಸ್ಕರ ಇದನ್ನು ಏನಂತ ಕರೀತಾರೆ ಅಂದರೆ ಸೂಕ್ಷ್ಮ ಶಿಲಾಯುಗ ಅಂತ ಕರೀತಾರೆ. ಹಳೆ ಶಿಲಾಯುಗ ಮತ್ತು ಆಧುನಿಕ ಅಥವಾ ಆದಿ ಶಿಲಾಯುಗ, ಆ ಎರಡೂ ಹಳೆ ಶಿಲಾಯುಗ ಮತ್ತು ಆದಿ ಶಿಲಾಯುಗದ ಮಧ್ಯದಲ್ಲಿ ಕೊಂಡಿ ಯಾವುದಾಗತ್ತಪ್ಪ ಅಂದರೆ ಇದು ಮಧ್ಯ ಶಿಲಾಯುಗ ಆಗ್ತದೆ. ಅದಕ್ಕೋಸ್ಕರ ಇದಕ್ಕೆ ಸ್ಥಿತ್ಯಂತರ ಕಾಲ ಅಂತ ಕರೀಲಾಗ್ತದೆ. ನವಶಿಲಾಯುಗದ ಕಾಲಘಟ್ಟವು ಸುಮಾರು 10,000 ವರ್ಷಗಳ ಈಚಿನದು. ಹಳೆ ಶಿಲಾಯುಗ 2 ಮಿಲಿಯನ್ ವರ್ಷದಿಂದ 12,000 ವರ್ಷಗಳವರೆಗೆ ವಿಸ್ತರಿಸಿದೆ. 12,000 ವರ್ಷದಿಂದ 10,000 ವರ್ಷಗಳವರೆಗೆ ಮಧ್ಯ ಶಿಲಾಯುಗ ಮತ್ತು 10,000 ವರ್ಷಗಳ ಈಚಿನದ ಕಾಲಘಟ್ಟವನ್ನು ಏನಂತ ಕರಿತೀವಪ್ಪ ಅಂದ್ರೆ ನವಶಿಲಾಯುಗ ಅಂತ ಕರಿತೀವಿ ನಾವು. ಈ ಕಾಲಘಟ್ಟದ ಕಲ್ಲಿನ ಆಯುಧವು ಮೊದಲಿಗಿಂತ ಏನಾಗಿದ್ದು ಭಿನ್ನವಾಗಿದ್ದವು. ಆಯುಧಗಳು ಹೊಳಪಿನಿಂದ ಕೂಡಿದ್ದು ಹರಿತವಾದ ಅಲಗನ್ನು ಹೊಂದಿದ್ದವು. ಗಿಡ ಮೂಲಿಕೆಯನ್ನು ಅರಿಯಲು, ದವಸ ಧಾನ್ಯಗಳನ್ನು ಪುಡಿ ಮಾಡಲು ಬೀಸುಕಲ್ಲನ್ನು ಬಳಸುತ್ತಿದ್ದರು. ಈ ಕಾಲದ ಕೆಲವು ಮಡಿಕೆ ಕುಡಿಕೆಗಳು ದೊರೆತಿವೆ. ಇವುಗಳಲ್ಲಿ ಅಕ್ಕಿ, ಗೋಧಿ ಹಾಗೂ ಇನ್ನಿತರ ದವಸ ಧಾನ್ಯಗಳನ್ನು ಬೇಯಿಸಲು ಏನು ಮಾಡ್ತಿದ್ರಪ್ಪ ಅಂದರೆ ಈ ಕಾಲಘಟ್ಟದ ಮಾನವರು ಬಟ್ಟೆಯನ್ನು ಕೂಡ ಹೆಣೆಯುವುದನ್ನು ಕೂಡ ಕಲ್ತಿದ್ರು. ಇಷ್ಟೂ ಕೂಡ ನಿಮಗೆ ಏನಾಗಿದೆಯಪ್ಪ ಅಂತಂದರೆ 8ನೇ ತರಗತಿಯ ಪಾಠ 2 ಭೌಗೋಳಿಕ ಲಕ್ಷಣಗಳು ಹಾಗೂ
ಚರಿತ್ರೆ ಪೂರ್ವ ಭಾರತ. ಈ ಪಾಠದ ಕಂಪ್ಲೀಟ್ ಡೀಟೇಲ್ ನೋಟ್ಸನ್ನು ನಾನು ನಿಮಗೆ ಕೊಟ್ಟಿದ್ದೀನಿ, ಮತ್ತು ಕಂಪ್ಲೀಟಾಗಿ ವಿವರಣೆಯನ್ನು ಕೂಡ ಮಾಡಿದ್ದೀನಿ. ನಿಮಗೆ ಒನ್ ಟೈಮ್ 2 ಟೈಮ್ ನೀವೇನು ಮಾಡಬೇಕು, ವಿಡಿಯೋಸನ್ನು ವಾಚ್ ಮಾಡಬೇಕು, ಮತ್ತು ಒಂದು ಸತಿ ನೀವು ಓದ್ಕೋಬೇಕು, ಒಂದು ಸತಿ ವಿಡಿಯೋವನ್ನು ವಾಚ್ ಮಾಡಿಕೊಂಡ್ರೆ ನಿಮಗೆ ಸಂಪೂರ್ಣವಾಗಿ ಪಾಠ ಅರ್ಥ ಆಗ್ತದೆ. ಕೆಲವೊಂದಿಷ್ಟು ನಾನು ಪಾಯಿಂಟ್ಸ್ಗಳಿಂದ ಕೊಟ್ಟಿರೋದನ್ನ ನಿಮಗೆ ಓದೋದಕ್ಕೂ ಕೂಡ ತುಂಬ ಈಸಿ ಆಗುತ್ತೆ. ಹಾಗಾದರೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಪಾಠ ಮೂರನೇದು ಭಾರತ ಮತ್ತು ಪ್ರಾಚೀನ ನಾಗರಿಕತೆಗಳು. ಹಾಗಾದರೆ ವಿಡಿಯೋನ ಇಂದು ಮುಗಿಸ್ತಾ ಇದ್ದೀನಿ. ಇನ್ನೂ ನಮ್ಮ ಚಾನಲನ್ನು ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.